So much for my brothers, my beloved ones. Yes, thank you. No words to say about his fashion. ಇವಾಗ ನೋಡಿ ಇದೇ ಡ್ರೆಸ್ಸಲ್ಲಿ ಇದ್ದೀನಿ ನಾನು, ಇವನು ಇದೇ ಡ್ರೆಸ್ ಅಲ್ಲೋನೆ. ಇವತ್ತು ಸಂಡೇ, ಇದು ಪಾರ್ಟ್ 2 ಅಲ್ಲಿ ಬರುತ್ತೆ. ಇವತ್ತು ಫಂಕ್ಷನ್, ಆ್ಯಕ್ಚುಲಿ ಮೇನ್ ಫಂಕ್ಷನ್. ನನಗೋಸ್ಕರ ಬಂದ್ಬಿಟ್ಟು ಕಾರ್ ತೊಡಿತಾ ಇದ್ದಾನೆ ಗೊಪ್ಪ ನೋಡಿ. ಹಾಂ, ಹೆಲ್ಪಿಂಗ್ ನೇಚರ್ ಜಾಸ್ತಿ. ಪುಣ್ಯಾತ್ಮ ಪುಣ್ಯ ನೋಡಿ ಡೆಕೋರೇಷನ್ಗಳು ಇವಾಗ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ ಡೆಕೋರೇಷನ್ ಎಲ್ಲ. ನೋಡಿ ಬ್ಯಾನರು ಇವಾಗ ಹೊಡಿತವ್ರೆ ಮೆಸೆಗಳು. ವೆಜಿಟೇರಿಯನ್ ನೋಡ್ತಿರೋರು 10 ಸೆಕೆಂಡ್ ಸ್ಕಿಪ್ ಮಾಡಿಬಿಡಿ. ರೆಡಿ ಆಗಿದ್ದೀನಿ ನೋಡಿ. ಇವಾಗ ಮನೇಲಿ ಯಾರೂ ಇಲ್ಲ, ನಾನು ಬಿಟ್ಟು ಹೋಗ್ಬಿಟ್ಟವ್ರೆ. ಇದು ನನ್ನ ಔಟ್ಫಿಟ್. ಹಿಂದೆಗಡೆ ಬ್ಯಾಕ್ಗ್ರೌಂಡೆಲ್ಲ ಮಿಸ್ ಆಗಿಬಿಟ್ಟಿದೆ, ಅದೆಲ್ಲ ಇಗ್ನೋರ್ ಮಾಡಿಬಿಡಿ. ಫೋಕಸ್ ಆನ್ ಮೀ. ಚೆನ್ನಾಗಿದೆಯಾ? ನಮ್ಮಮ್ಮ ಔಟ್ಫಿಟ್ ಏನು ಸಗದ ಕಾಣ್ತವ್ರೆ. ನಮ್ಮ ಅಕ್ಕ ನೋಡಿ ಫುಲ್ ಮಿಂಚಿಂಗ್ ಎಲ್ಲ. ನಮ್ಮನ್ನ ನೋಡ್ಬೇಕು ನೋಡ್ರಿ, ಏನು ಚೆನ್ನಾಗಿರೋದು. ಸರಿ, ಇಲ್ಲಿ ಚೆನ್ನಾಗಿ ಬರ್ತೇನೆ ಇಲ್ವಾ? ಬ್ಯಾಕ್ ಹೋಗೋ ಫುಲ್ಲು ಔಟ್ಫಿಟ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ. No words to say about his fashion. ಹೆಂಗೆ ಅನಿಸ್ತಿದೆ ಆಂಟಿ? ಚೆನ್ನಾಗಿದೆ. ನಮ್ಮ ಮಗಳು ಅಡುಗೆ ನೋಡಿ ಹೆಂಗಿದ್ದಾರೆ, ನಾವು ನೋಡಿ ಹೆಂಗೆ ರೆಡಿ ಆಗಿದ್ದೀವಿ. ಸೂಪರಾಗಿ ಮಮ್ಮೀಸ್ ಎದುರಿಗೆ. ಇನ್ನೊಂದು ಮಮ್ಮಿ ನೋಡಿದ್ವಿ, ಇದು ಪ್ಯೂರ್ ಮಮ್ಮಿ, ಇದು ಡೂಪ್ಲಿಕೇಟ್ ಮಮ್ಮಿ. ಡೂಪ್ಲಿಕೇಟ್ ಅಲ್ಲ, ಚಿಕ್ಕಮ್ಮ, ಇದೊಂದು ಚಿಕ್ಕಮ್ಮ. ಸುಪ್ಪಿ ಫೋಟೋ ನಮ್ಮ ಸುಪ್ಪಿ ಫೋಟೋಶೂಟ್ ಮಾಡಿಸ್ಕೊತಿದ್ದಾಳೆ. ಕ್ಯಾಂಡಿಡ್ ಪಿಕ್ಸು. ಹೆಣ್ಣು ಗಂಡು ಅಲ್ಲಿ ರೆಡಿಯಾಗಿದ್ದಾರೆ. ಈಗ ನಾನು ಈ ಯೂಟ್ಯೂಬ್ ಚಾನಲ್ಗೆ ಹೊಸ ಓನರು. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯೂಟ್ಯೂಬ್ ಚಾನಲ್ ನಾನೇನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಎಲ್ಲ ಬ್ಯುಸಿ ಆಗ್ಬಿಟ್ಟವ್ರೆ, ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಅನೂಪರ್ ಬಂದಿದ್ದಾರೆ. ಹಾಯ್ ಹಾಯ್ ಋತು, ಮಾತಾಡ್ರಿ. ವ್ಲಾಗ್ ಇದು. ಹ್ಞೂ ನೋಡಿ ಗಾಯ್ಸ್, ನೆಕ್ಸ್ಟ್ ಅಕ್ಕ ಗಾಯ್ಸ್ 2 ವರ್ಷ ಗಾಯ್ಸ್ ಇವಾಗ ನಗ್ತಾಳ ಗಾಯ್ಸ್, ಆಮೇಲೆ ಅಳ್ತಾಳ ಗಾಯ್ಸ್. ಕ್ಯಾಂಡಿಡೇಟ್ ಗುರು ಹಂಗೆ ನಗ್ಸ್ತಾ ಇದ್ದೀನಿ. ಲಿಕ್ಕರ್ ನಾಟ್ ಅಲೌಡ್ ಅಂತ ಇತ್ತು ಅಲ್ಲ, ಅದೇ ಒಳ್ಳೆ ಫೋಟೋ ಹತ್ರ ನಿಂತವಳಲ್ಲ ಸುಪ್ಪಿ. ಗಾಯ್ಸ್ ಇನ್ನು 2 ವರ್ಷ ನೆಕ್ಸ್ಟ್ ಪಾರ್ಟ್ನರ್ ಬರ್ತಾರೆ ಗಾಯ್ಸ್ ಇವ್ರಿಗೆ. ಬ್ರೋ ಎಲ್ಲ ಅಕ್ಷಯ್ ಅವರು, ಅಕ್ಷಯ್ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ನಾನಿವಾಗ ಹೊಸ ಯೂಟ್ಯೂಬ್ ಚಾನಲ್ ಓನರ್. ವೆಲ್ಕಮ್ ಟು ಮೈ. ಇಲ್ಲ ಅವ್ರದ್ದೇ, ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಇವರು ನಮ್ಮ ಆಂಟಿ ಸಂತೂರ್ ಆಂಟಿ ಹೇಳ, ಸೋಷಿಯಲ್ ವರ್ಕರ್ ಇವರು. ಇವರು ಗೋಪಾಲಯ್ಯ ಕಡೆಯವರು. ಯಾರು ಗೋಪಾಲಯ್ಯ? MLA. ಎಲ್ಲ ಮುಗೀತು, ಇವಾಗ ಊಟ ಮಾಡಕ್ಕೆ ಕೂತಿದ್ದೀವಿ. ಇನ್ನೂ ಮುಗ್ದಿಲ್ಲ ಗೈಸ್, ಇನ್ನೂ ಬರ್ತಾನೆ ಇದ್ದಾರೆ. ಬಟ್ ಹೆವಿ ಹೊಟ್ಟೆ ಎಕ್ಸಸೈಸ್ ಅಂತ ಅಲ್ಲಿ ನೋಡಿ ಗೈಸ್, ನಾವು ಅಪ್ಪ ಅಮ್ಮ ಹಾಯ್, ಸೇ ಹಾಯ್. ಬೀಗರ್ ಉಂಟಾ?
ಈಗರ ಊಟ ಬ್ಯಾಟಿಂಗ್ ಶುರು. ಆ ಸೈಡ್ ಇಬ್ರು ಇವ್ರು ನೋಡಿ ಉತ್ಸಾಹ ಇದ್ದಾರೆ. ಒಂದು ವರ್ಷದ ಪ್ರಯತ್ನ ಇವತ್ತಿಗೆ ಕೊನೆ. ಬೇಜಾರಾಗ್ತದೆ. ಒಂದು ಎಷ್ಟು ತಿಂಗಳು ಓಡಾಡಿರೋದು? 3 ತಿಂಗಳು 4 ತಿಂಗಳಿಂದ ಓಡಾಡಿರೋದು. ನಾನು 1 ವರ್ಷ. ನಮ್ಮ ಬಾಯಿ ಓಡಾಡಿರೋದು ನಮ್ಮ ಜೊತೆ. ನಮ್ ಬಾಯಿ ಇಲ್ಲ ಅಂದ್ರೆ ಇವ್ರಿಗಿಂತ ಕೆಲಸ ನಾನೇ ಜಾಸ್ತಿ ಮಾಡ್ಬಿಟ್ಟಿನಿ ಅನ್ಸ್ತದ ನನಗೆ. ಯಾಕೆ ಅದಂತೂ ಸತ್ಯ. ಸತ್ಯವಾದ ಮಾತು. ಅವ್ರ ಔಟ್ಫಿಟ್ಗೆ ಅವ್ರು ಮಾಡಿರೋ ಕೆಲ್ಸಕ್ಕೆ ಒಂದಕ್ಕೂ ಮ್ಯಾಚ್ ಆಗಲ್ಲ ಅಂತ ಕೆಲಸ ಮಾಡೋರೆ ಅವರ ಮೇಲೆ. ನೋಡಿ ಇದು ಬಂದ್ಬಿಟ್ಟು ಇದೆಲ್ಲ ಫುಲ್ ಎಂಬ್ರಾಯ್ಡ್ರಿ. ಈ ಔಟ್ಫಿಟ್ ಬಂದ್ಬಿಟ್ಟು 80,000. ಇಲ್ಲ ಇದೆಲ್ಲ ಸುಳ್ಳು. ಅಷ್ಟೆಲ್ಲ ಇಲ್ಲ, ಸುಳ್ಳು. ಅರೇಂಜ್ಮೆಂಟ್ ಹೇಗಿದೆ? ಮದುವೆ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿದೆ. ಊಟ ಎಲ್ಲ ಚೆನ್ನಾಯ್ತಾ? ಊಟ ಎಲ್ಲ ಸೂಪರ್ ಆಗಿದೆ. ಇಷ್ಟು ಜನಕ್ಕೂ ನೀವು ಪೇಷನ್ಸ್ ಆಗಿ ಊಟ ಎಲ್ಲ ಬಹಳ ಶ್ರದ್ಧೆಯಿಂದ ಸೊಗಸಾಗಿ ಖುಷಿಯಾಗಿ ಬಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ಧನ್ಯವಾದ ಹೇಳ್ತೀವಿ. ಅರೇಂಜ್ಮೆಂಟ್ ಮಾತ್ರ ಬಹಳ ಚೆನ್ನಾಗಿದೆ. ಗಂಡು ಹೆಣ್ಣು ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಕಾಸ್ಟ್ಯೂಮ್ಸ್ ಇರ್ಬೋದು ಎಲ್ಲ. ಇದಕ್ಕೆ ನಾನು ತೆಲಂಗಾಣ ಮದುವೆದೆ ನಿಮ್ಮದು ರೀಲ್ಸ್ ನೋಡ್ದು ಬ್ಯೂಟಿಫುಲ್ ರೀ ಅದು. ಹೆಂಗಿದೆ ಅಂದರೆ ಒಂದು ಫಿಲಮಲ್ಲಿ ನೋಡ್ದಂಗೆ ಆಯ್ತು. ನಾವು ಫಿಲಮ್ ಇದರಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಭಾಳ ಖುಷಿ ಆಯಿತು. ಇದಕ್ಕೆ ನಾನು ಇಲ್ಲಿ ಬಂದಿದ್ದು. ಇದನ್ನು ಹೆಂಗೆ ಅರೇಂಜ್ ಮಾಡಿರ್ತಾರೆ ನಮ್ಮ ಶಿವಕುಮಾರ್ ಮಮತಾ ಅವರು ಅಂತ ನೋಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ನೀವೆಲ್ಲ ಸೇರಿ ಮಕ್ಕಳುಗಳು ಎಲ್ಲ ಭಾಳ ವೆಲ್ಕಮ್ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಸೂಪರಾಗಿ ಮಾಡಿದ್ದೀರಾ. ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ಎಲ್ಲದಕ್ಕಿಂತ ಇದೆಯಲ್ಲ ಏನಿದೆ ಈ ಜಾಗ ವಾತಾವರಣ ಅದು ತುಂಬ ಚೆನ್ನಾಗಿದೆ. ನೀವು ಅರೇಂಜ್ ಮಾಡ್ಕೊಂಡು ಭಾಳ ಖುಷಿ ಆಯಿತು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್ಲಲ್ಲಿ ನಾನು ಹೋಗಲ್ಲ, ಹೋಗೋ. ಬಾಯ್ ಅಕ್ಕ. ಬಾಯ್ ಬಾಯ್ ಬ್ರೋ. ಬಾಯ್ ಬಾಯ್ ಬ್ರೋ. ಸೂಪರ್ ಬ್ರೋ. ಬಾಯ್ ಬಾಯ್ ಬ್ರೋ. ಮತ್ತೆ ಹೆಂಗೆ ಹೇಳ್ತಾವ್ರು ನೋಡಿ. ಇಲ್ಲ ಸುಮ್ಮನೆ ಇವಾಗ ನಾವು ಎಲ್ಲ ಆಯ್ತು ನೋಡಿ. ಇವಾಗಲೇ ಫುಲ್ಲು ಜನ ಇದ್ರು. ಇವಾಗ ಯಾರು ಇಲ್ಲ. ವ್ಲಾಗ್ ಮಾಡೋಕ್ಕಾಗಿಲ್ಲ ಎಷ್ಟೊಂದು ಜನದ್ದು. ಬ್ಯುಸಿಯಲ್ಲಿ ಓಡಾಡ್ಕೊಂಡು ಇವಾಗ ಟೀ ಕುಡಿಯಕ್ಕೆ ಹೋಗ್ತೀವಿ. ಬನ್ನಿ ಅಂಕಲ್, ಜಾಗ ಬಿಡ್ರಿ ನಮಗೆ. ಜಾಗ ಬಿಡ್ರಿ. ಜಾಗ ಬಿಡ್ತಾರೆ ನೋಡ್ರಿ ಅವರು. ನಾವಿಲ್ಲೇ ಅಡ್ಜಸ್ಟ್ ಮಾಡಿದ್ದೀವಿ. ಇವಾಗೆಲ್ಲ ಫುಲ್ ಜಾಯಿಂಟು ನೋಡಿ. ನಾವು ಹಿಂಗೆ ಬರ್ತೀವಿ. ನೀನು ಬಾರೋ ಇಲ್ಲಿ ಬಾ ಸುಮ್ಮನೆ ನೋಡಿ. ಜಾಗ ಬಿಡ್ತಾ ಇಲ್ಲ. ನಾವು ಸ್ಟೇರಿಂಗು ಅಂಕಲ್ ಲೆಗ್ ಇಟ್ಕೊಂಡಿದ್ರು ಬಿಡ್ತಾ ಇಲ್ಲ. ನಾವು ಇವ್ನು ಸ್ಟಾರ್ಟ್ ಮಾಡಕ್ಕೆ ನಾವು ಸ್ಟೇರಿಂಗು ನಾನು ಕುತ್ಕೊಂಡ್ಲಾ ಆ ಸೈಡ್ ಸುಫ್ರಿ ಹ್ಯಾಂಡ್ ಬ್ಯಾಗ್ ಇಳಿಸ್ಬಿಟ್ಟು ಇವಾಗೆಲ್ಲ ಟೀ ಕುಡಿಯಕ್ಕೆ ಹೋಗ್ತಾ ಇದೀವಿ. ಇವನ್ನ ಕರ್ಕೊಂಡು ನಮ್ಮ ಅಂಕಲ್. ಹಾಯ್ ಗಾಯ್ಸ್, ಬನ್ನಿ ಟೀ ಕುಡಿಯೋಣ. ಸುಪಿ ಸೈಡ್ ಬಾ. ಸುಮ್ಮನೆ ಕೂತವ್ರೆ ಗಾಯ್ಸ್. ತಲೆ ನೋಡ್ತಾ ಇದೆ ಗಾಯ್ಸ್. ಫುಲ್ ನಶೆ ಗಾಯ್ಸ್. ಫುಲ್ ನಶಾ. PT ಉಷಾ ಗಾಯ್ಸ್. నీ పేరేంటి? అససా ಗಾಯ್ಸ್, ಇವತ್ತು ಎಲ್ಲ ಈವೆಂಟ್ ಕೇಳೋ ಸಮಯ. ಎಲ್ಲಾರ್ದು ಅವ್ರವ್ರ ರಿವ್ಯೂ ಕೊಡ್ಬೇಕು ಎಲ್ಲಾರು. ಸ್ಟಾರ್ಟ್ ಮಾಡೋಣ. ಹೆಂಗಿತ್ತು ಅಂಕಲ್ ಇವತ್ತು ಈವೆಂಟ್ ಎಲ್ಲ? ಚೆನ್ನಾಯ್ತಾ? ಒನ್ ವರ್ಡ್ ಆನ್ಸರ್ ಅಷ್ಟೇ ಅಂಕಲ್. ಹೆಂಗಿತ್ತು ಇವತ್ತು ಈವೆಂಟ್ ಎಲ್ಲ? ಸೂಪರ್ ಆಗಿತ್ತಮ್ಮ. ಈವೆಂಟ್ ಎಲ್ಲ ಬೆಳಗ್ಗೆಯಿಂದ ಸೂಪರ್ ಆಗಾಯ್ತು. ಚೆನ್ನಾಗಿ ಓಡಾಡಿದ್ವಿ, ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ವಿ. ಸೂಪರ್ ಆಗಿ ಅಡುಗೆ ಎಲ್ಲ ಚೆನ್ನಾಗಿತ್ತು. ನಾನ್ ವೆಜ್ ಎಲ್ಲ ಸೂಪರ್ ಆಗಿತ್ತು. ಸ್ವೀಟ್ ಎಲ್ಲ ಸೂಪರ್ ಆಗಿತ್ತು. ಎಲ್ಲ ಅಡುಗೆಗಳು ಚೆನ್ನಾಗಾದವು. ಎಲ್ಲ ಖುಷಿಯಾಗಿ ಹೋದ್ರು. ನಮಗೂ ಎಲ್ಲ ತುಂಬ ಖುಷಿಯಾಗಿದೆ. ನಾವು ಈಗ ಹೊರಟಿದ್ದೀವಿ ಚಿಂತಾಮಣಿಗೆ. ಹೇಳಿ ನೀವು. ಸೂಪರ್. ಆಂಟಿ ಮಾತೇ ಆಡಲ್ಲ ನೋಡ್ರಿ ಅವರು. ಆಂಟಿ ಅಲ್ಲಿ ಥಮ್ಸ್ ಅಪ್. ಹೇಳಿ ನೀವು. ಸೂಪರ್ ಈವೆಂಟ್, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಸರ್ ಬನ್ನಿ ಸರ್. ನಂದು ಎಕ್ಸಾಮ್ ಇದೆ, ಫೈನಲ್ ಎಕ್ಸಾಮ್. ಆದರೂ ಬಿಟ್ಟು ಬಂದಿ ನಮ್ಮ ಅಕ್ಕ ಮದುವೆ ಅಂತ.
ಹಿಂಗೆ ಹೇಳಿ ಅಂಕಲ್. ತುಂಬ ಚೆನ್ನಾಗಿದೆ ಅಲ್ಲ. ಅಷ್ಟೇನಾ? ಒನ್ ವರ್ಡ್ ಆನ್ಸರ್ ಅಷ್ಟೇ ನಿಮಗೆ? ಎಸ್ ಎಸ್ ನೈಸ್. ನಿದ್ದೆ ಬರ್ತಾಯ್ತಾ? ಚೆನ್ನಾಗಿತ್ತು ಅಷ್ಟೇ. ಮಾತಾಡಕ್ಕೆ ಸ್ಟ್ರೆಂತ್ ಇಲ್ಲ ಬಟ್ ಚೆನ್ನಾಗಿತ್ತು. ಒಂದು ಮದುವೆ ಎಣ್ಣೆ ಕೇಳೋಣ, ಹೆಂಗ್ ನಡೆಸಿದ್ವಿ ಎಲ್ಲ ಈವೆಂಟ್ ಎಲ್ಲ? ಇವೆಂಟ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ಅಂಜನು ತೇಜಸ್ಸು ತುಂಬಾನೇ ಸಪೋರ್ಟಿವ್ ಆಗಿದ್ರು. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಅದೇನೋ ಮರ್ತೋಗಿದ್ದೆ, ಮನೆಯಿಂದ ಪಾರ್ಸಲ್ ತರಕ್ಕೆ ಅಂಜನೆ ಹೆಲ್ಪ್ ಆಗಿತ್ತು. ಅಂದ್ರೆ ತಮ್ಮಂದಿರು ಅನ್ನೋ ಒಂದು ಅವ್ರಿಲ್ಲ ಅಂದ್ರೆ ಅವ್ರ ಸಪೋರ್ಟ್ಸು. ಯೂಶಲಿ ಬರೀ ಗರ್ಲ್ಸ್ ಇದ್ರೆ ಕಷ್ಟ. ಸೊ ಬಾಯ್ಸ್ ಇಂಪಾರ್ಟೆನ್ಸ್ ಈ ತರ ಈವೆಂಟ್ಸ್ ಅಲ್ಲೇ ಗೊತ್ತಾಗೋದು. ಅಂಡ್ ಬೀಗ್ರೂಟ ಮಾತ್ರ ಸಕ್ಕದಾಗಿ ನಡೀತು. ಪ್ರತಿ ಈವೆಂಟ್ ಅಂದ್ರೆ ಮದ್ವೆಲಿ ಓವರ್ ಆಲ್ ಮದ್ವೆ ಬರೋ ಪ್ರತಿಯೊಂದು ಇವೆಂಟು ಸಕ್ಕತ್ತಾಗಿತ್ತು. ಸೊ ಫೀಲಿಂಗ್ ಸೋ ಹ್ಯಾಪಿ. ಎಲ್ಲರೂ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ರು. ಎಲ್ಲರೂ ಹ್ಯಾಪಿಯಾಗಿ ಇದೊಂದು ಮೆಮೊರೇಬಲ್ ಆಗಿ ಇರುತ್ತೆ ಲೈಫಲ್ಲಿ ಅಷ್ಟೇ. ಸರ್ಪ್ರೈಸ್ ಹೆಂಗಿತ್ತು ನಾವು ಮಾಡಿ ಸರ್ಪ್ರೈಸ್? ಹಾ, ಸರ್ಪ್ರೈಸ್ ಅದನ್ನ ಅದ್ ಮರೆಯಂಗೆ ಇಲ್ಲ ಆಕ್ಚುಲಿ. ಸೊ ಅಂಜನ್ ತೇಜಸ್ಸು ಸೇರಿಸಿ ಮಾಡಿದ್ದು ಸರ್ಪ್ರೈಸು. ಸೊ ತಂದು ಇಲ್ಲಿ ಫುಲ್ಲು ಓವರ್ ಆಲ್ ತೋಟದಲ್ಲೂ ಒಂದೊಳ್ಳೆ ಫೀಲ್ ಬಂತು. ಸೊ ಆ ಶಾರ್ಟ್ಸು, ಕೇಕ್ ಆಗಿರಲಿ, ಎಲ್ಲಿ ಅಂತ ಬರ್ಸಿರೋದು ಅದೆಲ್ಲ ತುಂಬ ಸರ್ಪ್ರೈಸಿಂಗ್ ಅನಿಸ್ತು. ಸಕ್ಕತ್ತಾಗಿ ಮಾಡಿದ್ರು ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಬ್ರದರ್ಸ್, ಮೈ ಬಿಲವ್ಡ್ ಒನ್ಸ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಲವ್ ಯು ಗೈಸ್. ಚಿಕ್ಕನ್ ಮದ್ವೆನ ರಕ್ತ ಸುರಿಸ್ಕೊಂಡು ಮಾಡಿದೀನಿ. ಇಲ್ಲ ನೋಡು, ರಕ್ತ ಸುರಿಸ್ಕೊಂಡು ಫುಲ್ ಡ್ಯಾಮೇಜ್. ಅದು ಅಲ್ಲ ಗೈಸ್, ಅದು ಔಟ್ ರೆಡಿ ಆಗಕ್ ಮಾಡಿರೋದು. ಇಲ್ಲ, ಇವೆಲ್ಲ ರಕ್ತ ಸುರಿದೋಯ್ತು. ಒಂದ್ ಬೇಜಾರೇನಂದ್ರೆ ಇಷ್ಟು ದಿನದಿಂದ ಮಾಡ್ತಿರೋ ಪ್ರಿಪ್ರೇಷನ್ ಎಲ್ಲ ಮುಗೀತು ಇವತ್ತಿಗೆ. ಇದೇ ಲಾಸ್ಟ್ ಇವೆಂಟ್, ಮದ್ವೆ ಪ್ರಿಪ್ರೇಷನ್ ಎಲ್ಲ ಮುಗೀತು. ಚೆನ್ನಾಗಿತ್ತು, ಸಕಲಾಗಿತ್ತು. ಈ ಬ್ಲಾಗ್ ಎಲ್ಲ ನಮ್ಮ ಪದೇ ಪದೇ ಮೆಮೊರಿ ಆಗ್ತದೆ. ಹೆಂಗೆ ಅಂದ್ರೆ ಕಾಲ್ ಫುಲ್ ನೋವ್ತಾ ಇದೆ. ಇಷ್ಟು ಬೇಗ ಆಗೋಯ್ತು ಅಂದ್ರೆ ಫುಲ್ ಬೇಜಾರಾಗ್ತಾ ಇದೆ. ಫುಲ್ ಒಂದು 4 ತಿಂಗಳಿಂದ ಓಡಾಡ್ಕೊಂಡಿದ್ದಿತ್ತು, ಇಷ್ಟು ಬೇಗ ಆಗೋಯ್ತು. ಅದೇ ಬೇಜಾರು. ಇನ್ನೇನಿಲ್ಲ. ನೆಕ್ಸ್ಟ್ ಸುಪ್ರೀಂ ಈವೆಂಟ್ಗೆ ಓಡಾಡ್ಬೇಕಷ್ಟೇ, ಆಗ್ಬಿಟ್ರೆ ಇನ್ನೇನಿಲ್ಲ. ಚೆನ್ನಾಗಿತ್ತು ಅಷ್ಟೇ. ಎಕ್ಸ್ಪ್ರೆಸ್ ಮಾಡಕ್ ಎಕ್ಸ್ಪ್ರೆಸ್ ಮಾಡಕ್ ಹೇಳು. ಒಟ್ಟಲ್ಲಿ ನಾವು 3 ಜನ ಇಲ್ಲ ಅಂದ್ರೆ ಏನೂ ಇಲ್ಲ. ಎಷ್ಟು ಯೋಚನೆ ಮಾಡ್ಕೊಂಡು ಇಲ್ಲ ಜೈ ಇನ್ನೊಂದ್ಸಲ ನಾವು 3 ಜನ ಇಲ್ಲ ಅಂದ್ರೆ ಏನೂ ಇಲ್ಲ. ಜೈ. ಹಿಂಗಿತ್ತು ಇವೆಂಟ್ ಇವತ್ತೆಲ್ಲ. ಏನ್ ಅನ್ಸ್ತು ನಿಮ್ಗೆ? ತುಂಬಾ ಚೆನ್ನಾಗಿತ್ತು ಕಣೋ. ಸೂಪರ್. ಅದ್ರಲ್ಲಿ ನಮ್ಮ ಮನೆಯವ್ರ ಡ್ಯಾನ್ಸ್ ಚೆನ್ನಾಗಿತ್ತು. ಅಂಜನ್ ಬಿಡೋ, ಫುಲ್ ಎಲ್ಲ ಕಡೆನೂ ಓಡಾಡ್ಕೊಂಡು ಚೆನ್ನಾಗಿ ಎಲ್ಲ ಸಪೋರ್ಟಿವ್ ಆಗಿದ್ದ. ಸೂಪರ್. ಆಂಟಿ ನೋಡ್ರಿ, ನಿನ್ನೆಯಿಂದ ಮಾತಾಡಿ ಅವ್ರ ವಾಯ್ಸ್ ಹೋಗ್ಬಿಟ್ಟಿದೆ. ಮಾತಾಡಿ. ಏನನ್ಸ್ತೇಳಿ? ಅವ್ರ ವಾಯ್ಸ್ ಹೋಗ್ಬಿಟ್ಟಿದೆ ಸೂಪರ್. ಸಕ್ಕತ್ತಾಗಿದೆ. ಹೆಂಗಿತ್ತು ಸಾನು ಇವತ್ತೆಲ್ಲ? ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ. ನೋಡಿ ಐಸ್ ಫ್ಲವರ್ ಇಟ್ಕೊಂಡು ನೋಡು, ಏನು ಸಕ್ಕತ್ತಾಗಿ ಅನಿಸ್ತಾ ಇದೆ. ಹೇಳಿ ಏನಾದ್ರು. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ, ರೀಲ್ಸ್ ಮಾಡಿ ಚೆನ್ನಾಗಿತ್ತು. ಇವತ್ತು ಏನಿಸ್ತು ಋತು ಇವತ್ತು ಇವೆಂಟ್ ಎಲ್ಲ? ಸೂಪರ್, ಮೈಂಡ್ ಬ್ಲೋಡಿಂಗ್. ಒನ್ ವರ್ಡ್ ಆನ್ಸರ್ ಅಷ್ಟೇ. ಒನ್ ವರ್ಡ್ ಆನ್ಸರ್. ಎಕ್ಸ್ಟ್ರಾರ್ಡಿನರಿ. ರೀಲ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ವಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಕ್ಷಯ್ನ ಕೇಳೋಣ ಬನ್ನಿ, ಇವತ್ತು ಹೆಂಗಿತ್ತು ಅಂತ. ಲಾಸ್ಟ್ ರಿವ್ಯೂ ಇದು ಹೇಳೋ. ಹೆಂಗಿತ್ತು ಇವೆಂಟ್ ಇವತ್ತು? 1 ನಿಮಿಷ ಗೈಸ್, ಸ್ನ್ಯಾಪ್ ಹಾಕ್ಬಿಡಿ. ಯಾಕೋ ದೌಲತ್ತು ಹಿಂದೆ ಯಾರು ಗೊತ್ತಾ ಇರೋದು? ಹೇಳ ರಿವ್ಯೂ ಹೇಳ. ನಾನು ಹಿಂದೆ ಯಾರು ಗೊತ್ತಾ ಇರೋದು? ನಮ್ಮ ಮಚ್ಚಿ ಇರೋದು. ಇವಾಗ ಮಚ್ಚಿ ನಂಗೆ ಹೊಡಿತಾನೆ. ಇವನು ಪ್ರಶ್ನೆಗೆ ಆನ್ಸರ್ ಮಾಡ್ತಿಲ್ಲ, ಅದ್ ಬಿಟ್ಟು ಬೇರೆದೆಲ್ಲ ಆನ್ಸರ್ ಮಾಡ್ತಾನೆ. ಒಂದಿನ ಎಷ್ಟು ಬೇಗನೆ ಕಳೆದೋಯ್ತು ಗೈಸ್. ಬೇಜಾರನ್ನ. ಇವತ್ತೆಲ್ಲ ಇವೆಂಟ್ ಎಲ್ಲ ಚೆನ್ನಾಗಿ ನಡೀತಾ? ಸಕ್ಕತ್ತಾಗಿ ನಡೀತು ಗೈಸ್. ಅಂದರೆ ಕೆಲಸಗಳಲ್ಲಿ ಓಡಾಡಿ ಫುಲ್ ಸುಸ್ತಾಗಿ ಹೋಗಿದ್ದೀವಿ ಎಲ್ಲವನ್ನು. ಇವಳೇನು ಮಾಡಿಲ್ಲ ಅಂದ್ಕೊಳ್ಳಿ. ಫ್ರೆಂಡ್ಸ್ ಬಂದಾಗ ಮಾತ್ರ ಅವಾಗ ಓಡಾಡಲ್ಲ ಅಷ್ಟೇ. ಬೆಳಗ್ಗೆ ಎದ್ದಾಗಿಂದ ಓಡಾಡ್ತಾನೆ ಇದೀವಿ ನಾನು, ಅಂಜನು ಎಲ್ಲ ಬಾಯ್ಸ್ ಎಲ್ಲ. ನೈಟಿಂದ ಒಂದು ಡ್ರಾಪ್ ನಿದ್ದೆ ಮಾಡಿಲ್ಲ. ನಾನು ಬೆಳಗ್ಗೆ 6 ಗಂಟೆಗೆ ಗೈಸ್ ಮಲಗಿದ್ದು, 9 ಗಂಟೆಗೆ. ನಮ್ಮ ಬಾಸು ಗೈಸ್, ನಮ್ಮ ಬಾಸ್ ಮಾಡಿದಷ್ಟು ಕೆಲಸ ಯಾವನೂ ಮಾಡಿಲ್ಲ. ಮದ್ವೆ ನಡೆದಿದ್ದೆ ನಮ್ಮ ಬಾಸ್ ಮೊದಲು ಯಾರಿಲ್ಲ. ಮತ್ತೆ ನೋಡಪ್ಪ, ನಮ್ಮನೆ ಸ್ವಿಚ್ ಆಫ್ ಮಾಡ್ತಾರೆ ಗಾಯ್ಸ್. ಮಾತಾಡ್ಬಿಡ್ರಿ ಬಿಡ್ರಿ, ಆಯ್ತು. ಗೈಸ್ ಇವತ್ತು ಮದುವೆ ಅಲ್ಲ, ರಿಸೆಪ್ಷನ್ ಕಮ್ ಬೀಗ್ರೂಟ ನಡೆದಿದ್ದು.
ಬಾಸುನೆಲ್ಲ ಕೆಲಸ ಮ್ಯಾಕ್ಸಿಮಮ್ ಈ ಬಾಸು ಆ ಬಾಸು ಈ ಬಾಸು ಇದ್ರೇನೆ ಕೆಲಸ ನಡೆದಿದೆ. ಸೊ ಗೈಸ್, ಇಲ್ಲಿಗೆ ಈ ಮ್ಯಾರೇಜ್ ಸೀರೀಸ್ ಮುಗೀತು. ನೆಕ್ಸ್ಟ್ ಏನಿದ್ರು ಬೇರೆ ವ್ಲಾಗು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ನೆಕ್ಸ್ಟ್ ಇಲ್ಲಿ ನೋಡಿ ಗಾಯ್ಸ್, ಏನ್ ಭಾರಿ ಆಗಿ ಕಾಣ್ತಿದೆ ಅಂತ ಬಿಗ್ ಹಾಕೊಂಡು. ಓಯ್ ಸೈ ಕಣೋ, ನಿಂತ್ಕೋ ಸೇಮ್ ಉಪ್ಪಿ ಸೈ ನಿಂತ್ಕೋ ನಿಮಿಷ. ಓಯ್ ಭಾರಿ ಆಗೈತೆ ಹಿಂಗನ್ನು.